ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ದೀನಿ. ಹೆಚ್ಚಿಗೆ ಮಾತಾಡಿದ್ರೆ ಇರೋ ಸ್ಥಾನನೂ ಹೋಗ್ಬೋದು ಅಂತ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ನಯನಾ ಮೋಟಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಯನಾ ಮೋಟಮ್ಮ ಹೇಳ್ತಿರೋದೇನಂದ್ರೆ, ಚಿಕ್ಕಮಗಳೂರು ಜಿಲ್ಲೆಯಿಂದ 5 ಕಾಂಗ್ರೆಸ್ನಿಂದ ನಾವು ಗೆದ್ದಿದ್ದೀವಿ. ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ, ಇನ್ನೂ ಅವಕಾಶ ಸಿಗೋ ನಿರೀಕ್ಷೆ ಇದೆ. ಮಹಿಳಾ ಮೀಸಲಾತಿ, ಯಾಕಂದ್ರೆ ಒಬ್ಬರೇ ಒಬ್ರು ನೋಡಿ ಕ್ಯಾಬಿನೆಟ್ ನಲ್ಲಿ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಇವರು ಸಂಸತ್ನಲ್ಲಿ 33% ಮಹಿಳಾ ಮೀಸಲಾತಿ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು ಎಲ್ಲಿ ಹೋಯ್ತು, ಅದನ್ನ ಬೇಗ ತನ್ನಿ, ಈ ಥರದ್ದೆಲ್ಲ ಕಾಂಗ್ರೆಸ್ ಒತ್ತಡ ಒಂದೆಲ್ಲ ಹಾಕ್ತಾ ಇರುತ್ತದೆ. ಹೌದು, ಬಟ್ ಇವರೆಷ್ಟು ಮನ್ನಣೆ ಕೊಡ್ತಿದ್ದಾರೆ? ಇರೋ 6 ಮಂದಿ MLAಗಳಲ್ಲಿ ಒಬ್ಬರು ಸಚಿವಗಿರಿ ಕೊಡ್ತಿಲ್ಲ ಅಂತ ಅಂದ್ರೆ ಏನು ಕಾಂಗ್ರೆಸ್ನ ಧೋರಣೆ? ಇದು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಲವಾರು ಮಂದಿ. ಸೊ ನಾನು RSS ಪರವಾಗಿ ಯಾವತ್ತೂ ಮಾತನಾಡಲಿಲ್ಲ ಅಂತಲೂ ಹೇಳಿದ್ದಾರೆ. ಈ ನಯನಾ ಮೋಟಮ್ಮ ಅವರು ಇತ್ತೀಚೆಗೇನೋ ಈ BJP ಅವ್ರನ್ನ ಜೊತೆಗೆ ಭಾಳ ಕಾಣಿಸ್ಕೊಳ್ತಿದ್ದಾರೆ, ಅಲ್ಲಿಂದ ಬಂದವ್ರ ಜೊತೆಗೆ, ವಲಸಿಗರ ಜೊತೆಗೆ ನಮ್ಮನ್ನು ಸರಿಯಾಗಿ ಅವರು ನಡ್ಸ್ಕೊಳ್ತಿಲ್ಲ ಅಂತೆಲ್ಲ ಆ ಭಾಗದಲ್ಲಿ ಕೆಲ ಕಾಂಗ್ರೆಸ್ನ ನಾಯಕರುಗಳೆಲ್ಲ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಹೇಳಿರೋದು ಅಂತ ಕಾಣಿಸುತ್ತೆ. ಏನು ಹೇಳಿದ್ರೆ ನಯನಾ ಮೋಟಮ್ಮ, ಬನ್ನಿ ಕೇಳೋಣ. ಯಾಕೆ ಸಿಕ್ಕಿಲ್ಲ ಅನ್ನೋದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನಂದ್ರೂ ಪಕ್ಷದ ಹೈಕಮಾಂಡ್ ವರಿಷ್ಠರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ನನಗೆ ತಿಳಿದ ಮಟ್ಟಕ್ಕೆ ಹೊಸಬ್ರಿಗೆ ಅವಕಾಶ ಕೊಡಬಹುದು, 1-2 ಸ್ಥಾನ ಕೊಡಬಹುದು ಅಂತ ಇತ್ತು. ಮಹಿಳೆಯರಿಗೆ ಅಟ್ಲೀಸ್ಟ್ 1-2-3 ಸ್ಥಾನ ಕೊಡ್ತಾರೆ ಅಂತ ಒಂದು ಆಸೆ ನಾವೆಲ್ಲರೂ ಇಟ್ಕೊಂಡಿದ್ವಿ. ಆಮೇಲೆ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೂಡ ಸಿಗಬೇಕಾಗಿತ್ತು. ನಾವು 5 ಶಾಸಕರು ಗೆದ್ದು ಬಂದಿದ್ದೀವಿ. ಈ ಹಿನ್ನೆಲೆ ಮತ್ತೆ ನನಗನ್ಸುತ್ತೆ, ನನಗಿರೋ ರಾಜಕೀಯ ಹಿನ್ನೆಲೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಅದೆಲ್ಲ ಮುಂದಿಟ್ಕೊಂಡು ನಾನು ಕೇಳಲಿಕ್ಕೆ ನನಗೆ ಅರ್ಹತೆ ಇತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಪ್ರಯತ್ನ ಖಂಡಿತ ಮಾಡಿದ್ದೆ. ಇನ್ನು ಪ್ರಯತ್ನಕ್ಕೆ ಪ್ರತಿಫಲ ಇಲ್ಲಿವರೆಗೂ ಸಿಕ್ಕಿಲ್ಲ. ಅಲ್ಲ, ಪ್ರಯತ್ನ ಅಂದರೆ ನಾನು ಖಂಡಿತ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ, ಮನವರಿಕೆ ಮಾಡ್ಕೊಂಡಿದ್ದೀನಿ.